ಮಗಳಿಗೋಸ್ಕರ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದಾನೆ ಇಲ್ಲೊಬ್ಬ ಪತಿರಾಯ. ನಟಿಯನ್ನ ಕಿಡ್ನಾಪ್ ಮಾಡಿ ತನ್ನ ಮಗು ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ. ಮಗಳಿಗೋಸ್ಕರ ತನ್ನ ಹೆಂಡತಿಯನ್ನೇ ಪತಿರಾಯ ಕಿಡ್ನಾಪ್ ಮಾಡಿರೋ ಘಟನೆ ನಡೆದಿದೆ. ನಟಿಯನ್ನ ಕಿಡ್ನಾಪ್ ಮಾಡಿ ತನ್ನ ಮಗು ಕೊಡು ಅಂತ ಬೇಡಿಕೆ ಇಟ್ಟಿದ್ದಾನೆ. ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಸ್ನೇಹಿತನಿಗೆ ಹೇಳಿಸಿ ಕಿಡ್ನಾಪ್ ಮಾಡಿಸಿದ್ದಾನೆ. ಚೈತ್ರ ಆರ್ ಎಂಬ ನಟಿಯನ್ನ ಕಿಡ್ನಾಪ್ ಮಾಡಿದಂಥ ಆರೋಪ ಕೇಳಿಬಂದಿದೆ. ಹರ್ಷವರ್ಧನ್ ಎಂಟರ್ಪ್ರೈಸಸ್ ಮಾಲೀಕ ನಿರ್ಮಾಪಕನಿಂದ ಈ ಕೃತ್ಯ ನಡೆದಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ತಾಯಿಯ ಜೊತೆಗೆ ತನ್ನ ಮಗಳಿದ್ಲು. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ನಟಿಯನ್ನ ಕಿಡ್ನಾಪ್ ಮಾಡಿದಂಥ ನಿರ್ಮಾಪಕ ಈತನೇ ಪತಿರಾಯ. ಫ್ಯಾಮಿಲಿ ಇಶ್ಯೂಸ್ ಇದ್ದಿದ್ದರಿಂದ ಆ ಮಗು ತನ್ನ ತಾಯಿಯ ಜೊತೆಗಿತ್ತು, ಅಂದರೆ ಹೆಂಡತಿಯ ಜೊತೆಗಿತ್ತು. ಮಗುಗೋಸ್ಕರ ಈಗ ಹೆಂಡತಿಯನ್ನ ಕಿಡ್ನಾಪ್ ಮಾಡಿಸಿದಂಥ ಆರೋಪ ಈತನ ಮೇಲೆ ಕೇಳಿಬಂದಿದೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ದೂರು ದಾಖಲಾಗ್ತಿದ್ದಂತೆ ಪತ್ನಿಯನ್ನ ಮನೆಯವರಿಗೆ ಒಪ್ಪಿಸಿದ್ದಾನೆ ಈ ನಿರ್ಮಾಪಕ. ಕಿಡ್ನಾಪ್ ಕೇಸ್ ಹಿನ್ನೆಲೆ ತನಿಖಾ ಪ್ರಕ್ರಿಯೆ ಪೊಲೀಸರು ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಕೌಟುಂಬಿಕ ಕಲಹ ಅಂತ ಆ ದಂಪತಿ ಇಬ್ರು ಹೇಳ್ಕೊಂಡಿದ್ದಾರೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇತ್ತು, ಮಾತನಾಡಿಕೊಂಡು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಪತಿ ಪತ್ನಿ ಇಬ್ರು ಕೂಡ ಹೇಳಿದ್ದಾರೆ. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ನಾವು ಕರೆದಾಗ ಅಂತ ಹೇಳಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ನೋಡಿ, ಒಂದೊಂದ್ಸಲ ಕೌಟುಂಬಿಕ ಕಲಹಗಳು ವಿಪರೀತಕ್ಕೆ ಹೋಗ್ಬಿಟ್ರೆ ಏನೆಲ್ಲ ಆಗ್ತವೆ ಅಂತ ಹೇಳಿ ಇಬ್ಬರ ಹೇಳಿಕೆಯನ್ನು ದಾಖಲಿಸಿ ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಏನಿದು ಪ್ರಕರಣ ಅಂತ ಸ್ವಲ್ಪ ನೋಡೋದಾದ್ರೆ, ಹರ್ಷವರ್ಧನ್ ಮತ್ತು ನಟಿ ಚೈತ್ರ ಇಬ್ರು ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ. ನಂತರ ಕೌಟುಂಬಿಕ ಕಲಹ ಹಿನ್ನೆಲೆ ಇಬ್ರು ಬೇರೆ ಆಗಿರ್ತಾರೆ. ಹರ್ಷವರ್ಧನ್ ಚೈತ್ರ ಇಬ್ರಿಗೂ 1 ವರ್ಷದ ಹೆಣ್ಮಗು ಇರುತ್ತೆ. ಕೌಟುಂಬಿಕ ಕಲಹದಿಂದ ನಟಿ ಚೈತ್ರ ಜೊತೆ ಮಗಳಿರ್ತಾರೆ. ಆ ಮಗಳು ಬೇಕು ಅಂತ ಹೇಳಿ ಹರ್ಷವರ್ಧನ್ ಈ ರೀತಿ ಮಾಡ್ತಾನೆ. ಹರ್ಷವರ್ಧನ್ ಕಿಡ್ನಾಪ್ ಪ್ಲಾನ್ ಮಾಡ್ತಾನೆ. ಸ್ನೇಹಿತ ಕೌಶಿಕ್ ಮೂಲಕ ಚೈತ್ರಾಗೆ 20,000 ಅಡ್ವಾನ್ಸ್ ಕೊಟ್ಟು ನಂತರ ಪಿಕಪ್ ನೆಪದಲ್ಲಿ ಮೈಸೂರು ರಸ್ತೆ ಮೂಲಕ ಪ್ರಯಾಣ ಬೆಳೆಸಿ ನೈಸ್ ರಸ್ತೆಯಲ್ಲಿ ಬರಬೇಕಾದ್ರೆ ನಟಿ ಚೈತ್ರ ಅವರನ್ನ ಕಿಡ್ನಾಪ್ ಮಾಡಿದಂಥ ಆರೋಪ ಇದೆ. ಮಗಳನ್ನ ತಂದು ಒಪ್ಪಿಸಿದ್ರು, ಚೈತ್ರಳನ್ನ ಬಿಡೋದಾಗಿ ಅವರ ತಾಯಿಗೆ ಕರೆ ಮಾಡ್ತಾನೆ. ಈ ಸಂಬಂಧ ಪೊಲೀಸರಿಗೆ ದೂರು ಕೊಡ್ತಾರೆ ನಟಿ ಚೈತ್ರ ಅವರ ಸಹೋದರಿ. ಆಗ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ. ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಒಮ್ಮೊಮ್ಮೆ ಕೌಟುಂಬಿಕ ಕಲಹಗಳು ಎಲ್ಲೆಲ್ಲಿಗೆ ಹೋಗ್ಬಿಡುತ್ತೆ ಅಂದ್ರೆ, ಒಂದು ಕೊಲೆ ಹಂತಕ್ಕೆ ಹೋಗ್ಬಿಡುತ್ತೆ, ಇಲ್ಲ ಮನೆಯವರನ್ನೇ ಕಿಡ್ನಾಪ್ ಮಾಡುವಂತ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಈ ಸಮಾಜ. ಸೊ ಈ ಪ್ರಕರಣದ ಬಗ್ಗೆ ಮಾತನಾಡೋದಾದ್ರೆ ವೆಂಕಟೇಶ್. ಹೌದು ಸಿಂಧೂರ, ಕಳೆದ ಒಂದೂವರೆ ವರ್ಷಗಳ ಹಿಂದೆ ಈ ಚೈತ್ರ ಮತ್ತು ಈ ಹರ್ಷವರ್ಧನ್ ಎನ್ನುವಂಥವ್ರು ಪ್ರೀತಿಸಿ ವಿವಾಹವಾಗಿರ್ತಾರೆ. ಅದಾದ ಬಳಿಕ ಈತ ಸಿನಿಮಾ ರಂಗದಲ್ಲೂ ಕೂಡ ತೊಡಗಿಸಿಕೊಂಡಿರ್ತಾನೆ. ಕೆಲವು ಸಿನಿಮಾಗಳಿಗೆ ನಿರ್ಮಾಪಕನಾಗಿ ಕೂಡ ಕೆಲಸ ಮಾಡಿರ್ತಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರ ನಡುವೆ ಒಂದು ವೈವಾಹಿಕ ಕಲಹ ಉಂಟಾಗಿ ಆಕೆ ಕೂಡ ಈತನಿಂದ ದೂರ ಆಗಿರ್ತಾಳೆ. ಆದರೆ ಈ 1 ವರ್ಷದ ಹೆಣ್ಣು ಮಗು ಇರುತ್ತೆ, ಅದನ್ನ ಕೂಡ ಈ ಚೈತ್ರ ಅವರೇ ಪೋಷಣೆಯನ್ನ ಮಾಡ್ತಿರ್ತಾರೆ. ಆದರೆ ಈಗ ಮಗುವನ್ನ ನೋಡಬೇಕು ಅನ್ನೋ ಉದ್ದೇಶದಿಂದಾಗಿ ಹೆಂಡತಿಯನ್ನ ಕಿಡ್ನಾಪ್ ಮಾಡುವಂತ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಿ ಈ ಚೈತ್ರ ಅವರ ಸಹೋದರಿ ರಮ್ಯಾ ಅನ್ನುವಂಥವ್ರು ಒಂದು ದೂರನ್ನ ಕೊಟ್ಟಿರುವಂತಹದ್ದು. ಸೊ ಹೀಗೆ ಮಗುವಿನ ಜೊತೆ ಈಕೆ ವಾಸ ಮಾಡ್ತಾ ಇದ್ದಂತ ವೇಳೆಯಲ್ಲಿ ಕೌಶಿಕ್ ಎನ್ನುವಂತಹ ಒಬ್ಬ ಸ್ನೇಹಿತ ಏನಿರ್ತಾನೆ ಹರ್ಷವರ್ಧನ್ಗೆ, ಆತನ ಮೂಲಕವಾಗಿ ಒಂದು ಸಿನಿಮಾದ ಶೂಟಿಂಗ್ ಇದೆ, ಹಾಗಾಗಿ ಮೀಟ್ ಮಾಡಬೇಕು ಅಂತ ಹೇಳಿ ಈ ಚೈತ್ರ ಅವರನ್ನ ಕರೆಸ್ಕೊಳ್ತಾನೆ. ಕರೆಸ್ಕೊಂಡ ನಂತರ ಕಾರ್ನಲ್ಲಿ ಈಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ 20,000 ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾನೆ ಅಂತ ಹೇಳಿ ದೂರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದಾದ ಬಳಿಕ ಅವರ ಮಾವನಿಗೆ ಕರೆಯನ್ನ ಮಾಡಿ ನನ್ನ ಮಗಳನ್ನ ಕಳಿಸಿದ್ರೆ ನಿಮ್ಮ ಮಗಳನ್ನ ವಾಪಸ್ ಕಳಿಸ್ತೀನಿ ಅಂತ ಹೇಳಿ ಫೋನ್ ಅನ್ನ ಮಾಡಿದ್ರು ಅಂತ ಹೇಳಿ ಕೂಡ ಹೇಳ್ತಾರೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೂಡ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಬಂದು ಆಕೆ ದೂರನ್ನ ಕೊಡ್ತಾರೆ. ಇವರು ಮೂಲತಃ ಚಿತ್ರದುರ್ಗದವರಾಗಿದ್ದು ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಆಕೆ ಇಲ್ಲಿ ಏನೊಂದು ಚೈತ್ರ ಏನಿದ್ದಾರೆ ಅವರು ಇಲ್ಲಿ ವಾಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಬಂದು ಇಲ್ಲಿಗೆ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾರೆ. ತನಿಖೆಯ ಸಂದರ್ಭದಲ್ಲಿ ಈ ಇಬ್ಬರನ್ನು ಕೂಡ ಹರ್ಷವರ್ಧನ್ ಹಾಗೂ ಚೈತ್ರ ಇಬ್ಬರನ್ನು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಇದು ಕೌಟುಂಬಿಕ ಕಲಹ ಹಿನ್ನೆಲೆ ಆಗಿರುವಂತಹದ್ದು, ನಾವು ಸರಿಪಡಿಸಿಕೊಳ್ತೀವಿ ಅಂತ ಹೇಳಿ ಅವರು ಪೊಲೀಸರ ಮುಂದೆ ಹೇಳಿದ್ದಾರೆ. ಇಬ್ಬರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಮುಂದಿನ ತನಿಖೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟು ಕಳಿಸಿರುವಂತದ್ದು. ಆದ್ರೆ ಇಬ್ಬರು ಹೇಳುವಂತದ್ದು ಇಬ್ಬರ ನಡುವೆ ಒಂದು ಕಲಹ ಇತ್ತು, ಹಾಗಾಗಿ ಈ ರೀತಿ ಆಗಿದೆ, ಕಿಡ್ನಾಪ್ ಮಾಡಲಿಲ್ಲ ಅಂತ ಹೇಳಿರುವಂತದ್ದು. ಆದ್ರೆ ಈ ಚೈತ್ರ ಅವರ ಸಹೋದರಿ ಯಾಕೆ ಕಿಡ್ನಾಪ್ ಕೇಸನ್ನ ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಆದ್ರೆ ಇದುವರೆಗೂ ಕೂಡ ಆಕೆ ಎಲ್ಲೂ ನನ್ನ ಗಂಡನನ್ನ ಕಿಡ್ನಾಪ್ ಮಾಡಿದ್ದಾನೆ, ಮಗಳನ್ನ ನೋಡಬೇಕು ಅಂತ ಹೇಳಿ ಈ ರೀತಿಯಾದ ಬೆದರಿಕೆ ಹಾಕಿಲ್ಲ ಅಂತ ಹೇಳಿದ್ದಾಳೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯನ್ನ ಮಾಡಬೇಕು. ತನಿಖೆಯ ಸಂದರ್ಭದಲ್ಲಿ ಇಬ್ಬರ ಹೇಳಿಕೆಗಳು ಈಗಾಗಲೇ ದಾಖಲಾಗಿದೆ. ಸತ್ಯಾಂಶ ಏನು ಅನ್ನೋದು ಕೂಡ ತಿಳಿದು ಬರಬೇಕಾಗಿರುವಂತಹದ್ದು ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. We'll be right back.